ಹೆಲೋ. ಇವತ್ತು ಇಡೀ ದಿನ ಮಳೆ ಬರ್ತಾ ಇದೆ, ಹಾಗಾಗಿ ಏನಾದರೂ ಕ್ವಿಕ್ ಲಂಚ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಆವಾಗ ನನಗೆ ಈ ಟೇಸ್ಟ್ ಬಾಕ್ಸ್ ಅವರ ರ್ಯಾಪಿಡ್ ಖಾರ ಪೊಂಗಲ್ ನೆನಪಾಯಿತು. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಾಕ್ಸ್ರವರ ಪೊಂಗಲ್ ಮೆಥಡ್ ಹೇಗೆ ಕೊಟ್ಟಿದ್ದಾರೋ ಅದನ್ನೇ ನೋಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಈಗ ನಾನು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ರೈ ಮಾಡಾದಮೇಲೆ ಈಗ ಟೇಸ್ಟ್ ಬಾಕ್ಸ್ದು ರ್ಯಾಪಿಡ್ ಪೊಂಗಲ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡಿ ಅದು ಹೇಗೆ ಕಾಣಿಸುತ್ತೆ ಅಂತ ಎಲ್ಲನೂ ಅವರೇ ಕೊಟ್ಟಿದ್ದಾರೆ. ಮಸ್ಟರ್ಡ್, ಜೀರಾ, ಬ್ಲ್ಯಾಕ್ ಪೆಪ್ಪರ್, ಟರ್ಮರಿಕ್, ಕರಿ ಲೀವ್ಸ್ ಎಲ್ಲನೂ ಅವರೇ ಹಾಕಿದ್ದಾರೆ. ಉಪ್ಪು ಕೂಡ ಅವರೇ ಆ್ಯಡ್ ಮಾಡಿರ್ತಾರೆ. ಸೊ ಎಕ್ಸ್ಟ್ರಾ ನಾವೇನೂ ಹಾಕೋದು ಬೇಕಾಗಿರಲ್ಲ. ಜಸ್ಟ್ ನಾವು ಆ ಪ್ಯಾಕೆಟ್ನ ಒಂದು ಫುಲ್ 250 ಗ್ರಾಮ್ಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ನಾನು 1 ಲೀಟರ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ, ನಂತರ ಅದಕ್ಕೆ ನಾನು ಲಿಡ್ನ ಹಾಕಿಬಿಟ್ಟು ಒಂದು 3 ವಿಷಲ್ನಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ಇವಾಗ ಟೇಸ್ಟ್ ಬಾಕ್ಸ್ನವರ ರ್ಯಾಪಿಡ್ ಖಾರ ಪೊಂಗಲ್ ರೆಡಿಯಾಗಿದೆ. ನೋಡಿ ಈ ಥರ ಕಾಣಿಸುತ್ತೆ. ಈ ರೈಸ್ನ ನಾವು 1.5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ಇದು ಟ್ರೈ ಮಾಡಿ ನೋಡಿ. ಈ ಥರ ನಾವು ಟೇಸ್ಟ್ ಬಾಕ್ಸ್ ಅವರ ರೆಡಿ ಮಿಕ್ಸ್ನ ಎಲ್ಲ ತರಿಸಿ ಇಟ್ಕೊಂಡಿದ್ರೆ ಈ ಥರ ನಮಗೆ ಕ್ವಿಕ್ಕಾಗಿ ಏನೋ ಒಂದು ರೆಸಿಪಿ ಮಾಡಬೇಕು ಅಂದಾಗ ಕ್ವಿಕ್ಕಾಗಿ ತೆಗೆದು ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ವರ್ಕ್ ಮಾಡೋ ಲೇಡೀಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಸೊ ಎಲ್ಲ ಇದನ್ನು ಟ್ರೈ ಮಾಡಿ. ನಿಮಗೆ ಇವ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವರು ಕೊರಿಯರ್ ಮೂಲಕ ಕೂಡ ಇದನ್ನು ಕಳಿಸ್ಕೊಡ್ತಾರೆ. ಸೊ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನಂತೂ ಟೇಸ್ಟ್ ಬಾಕ್ಸ್ರವರ ಮೋಸ್ಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ. ಎಲ್ಲನೂ ತುಂಬ ಚೆನ್ನಾಗಿದೆ. ಅದರಲ್ಲಿ ನನಗೆ ಫೇವ್ರೇಟ್ ಅನಿಸಿದ್ದು ಬಿಸಿಬೇಳೆ ಬಾತ್ ಮಿಕ್ಸ್ ಮತ್ತು ರೈಸ್ ಬಾತ್ ಮತ್ತು ಪುಳಿಯೋಗರೆ ಗೊಜ್ಜು. ಇದಂತೂ ಸಖತ್ತಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.